ಅದೇ ಕಣ್ಣು ಇದೇ ಕಣ್ಣು ನಾಯಿ ಕಣ್ಣು ಅದೇ ಕಣ್ಣು ಹಿಂಗೆ ಕಣ್ಣು ಕಾಗೆ ಕಣ್ಣು ನಮ್ಮ ಕಣ್ಣು ಅವ್ರ ಕಣ್ಣು ಇವ್ರ ಕಣ್ಣು ಯಾರ ಕಣ್ಣು ನಿಮ್ಮಿಬ್ಬರ ಮೇಲೆ ಬೀಳದೆ ಇರಲಿ. ಸಾಕು ಬಿಡು ಪುಟ್ಟಕ್ಕ. ಮರೆ ಈ ಖುಷಿನ ನಾನು ಹೆಂಗ್ ಹೇಳ್ಕೋಬೇಕು ನಂಗೆ ಗೊತ್ತಾಯ್ತಾ ಇಲ್ಲ. ಈ ಜನಕ್ಕೋಸ್ಕರ ನಾನು ಸಿರಿ 7 ದಿನದಿಂದ ಕಾಯ್ತಾ ಇದ್ದು ಗೊತ್ತು. ಹೆಂಗೋ ನನ್ನ ಮಗಳ ಜೀವನದ ಸಮಸ್ಯೆಗಳು ಬಗೆಹರಿತಲ್ಲ ಅಟೇ ಸಾಕು. ಅಮ್ಮರೇ ಈಟ್ ದಿನ ನಮ್ಮೆಲ್ಲರೂ ಗುಬ್ಬಚ್ಚಿ ಮರಿಗಳಂಗೆ ನೀವು ಕಾಪಾಡ್ಕೊಂಡ್ ಬಂದಿದ್ರಿ. ನಿಮ್ಮ ಋಣ ಹೆಂಗ್ ತೀರಿಸ್ಬೇಕು ನಂಗೆ ಗೊತ್ತಾಯ್ತಾ ಇಲ್ಲ. ಮುಂದಿನ ಜನ್ಮ ಅಂತೀನಾರ ಇದ್ರೆ ನಿಮ್ಮ ಮನ್ಯಾಗ ಹಾಳಾಗುಟ್ಟಿ ನಿಮ್ಮ ಋಣ ತೀರಿಸ್ತೀನಿ. ಅಯ್ಯಯ್ಯ ಬಿಡ್ತು ಅನ್ನ ಪುಟ್ಟಕ್ಕ. ಹಂಗ್ ಮಾಡಿದ್ರೆ ಇಂಥ ಚಿನ್ನದಂತ ಸೊಸೆನ ನನ್ನ ಮನೆಗೆ ಕೊಟ್ಟಿದ್ಯಾ? ದಿಟ ಹೇಳ್ಬೇಕು ಅಂದ್ರೆ ನಾನೇ ನಿನ್ಗೆ ಕೃತಜ್ಞತೆ ಹೇಳ್ಬೇಕು. ಸಂತೋಷದಲ್ಲೇ ಸಂಬಂಧ ಅಂತ ಅಟಿಲ್ದೆ ಹೇಳ್ತಾರ ತಾತ. ಬಂಗಾರವನ್ನ ಮತ್ತೆ ಸ್ನೇಹನ್ ನೋಡಿದ್ರೆ ನಿಂಗೆ ಏನ್ ಅನ್ಸ್ತೈತೆ? ಏನನ್ಸುತ್ತೆ ಅಂದ್ರೆ ಖುಷಿ ಆಯ್ತಲ್ವೇ ಅಂತ. ಆಗತ್ತೆ, ಆಗ್ಲೇಬೇಕು. ಇನ್ಮೇಲಾದ್ರೂ ಅರೆ ಪಾವಿನ ಅಬ್ರ ನಿಲ್ಸಿ ನೆಟ್ಟಿಗಿರೋದನ್ ಕಲಿ. ಅಲ್ಲ ಅಜ್ಜಿ, ನಾನೇನ್ ಮಾಡ್ದೆ? ಏನ್ ಮಾಡ್ದೆ? ನಿನ್ನತ್ತೆ ನೀನ್ ಒಪ್ಕೊಂಡಾಳೆ ಅನ್ನೋ ಖುಷಿನಾಗೆ ಮುಖ್ಯವಾದ ವಿಷಯನೇ ಮರ್ತ್ಬಿಟ್ಟಿದ್ಯಾ? ಗೊತ್ತಾಗ್ಲಿಲ್ವಾ? ನಾನೇ ಹೇಳ್ತೀನಿ. ಬಂಗಾರಮ್ಮನ ವಿರುದ್ಧ ನಿನ್ ಕೈನಾಗೆ ದೂರ್ ಕೊಡೋ ಹಾಗೆ ಮಾಡಿದ್ ಯಾರು ಅಂತ ಕಂಡಿಡಿಯೋದು. ಇಲ್ಲ ಅಜ್ಜಿ, ನಾನದನ್ನ ಇನ್ನೂ ಮರ್ತಿಲ್ಲ. ಆದಷ್ಟು ಬೇಗ ಅವ್ರನ್ನ ಅತ್ತೆ ಮುಂದೆ ತಂದು ನಿಲ್ಲಿಸ್ತೀನಿ. ಇದು ಬಂಗಾರ ಬಂದ್ ಸೊಸೆ ಆಗಿ ನಾನು ಕೊಡ್ತಿರೋ ಮಾತು. ಅಂತೂ ನಮ್ಮ ಪುಟ್ಟಕ್ಕನ ಮುಖದಲ್ಲಿ ನಗು ನೋಡ್ದಂಗಾಯ್ತು. ಬಂಗಾರಮ್ಮನವರು ತುಂಬಿದ ಕೊಡ ತುಳ್ಕೋದಿಲ್ಲ ಅಂತ ಮತ್ತೆ ಸಾಬೀತು ಮಾಡಿಬಿಟ್ರು. ಇವ್ ಸಂಸಾರ ಹಾಲು ಜನಂಗಿರ್ಲಿ. ನನ್ನ ಮಗಳು ಬಡ್ಡಿಗೆ ಹಣ ಕೊಡ್ತಾಳೆ ಅಂತ ಕೋಪ ಮಾಡ್ಕೊಂಡಿದ್ಯಲ್ಲ, ಈಗ ಗೊತ್ತಾಯ್ತಲ್ಲ ನನ್ನ ಮಗಳಿಗೆ ಎಂಥವಳು ಅಂತ. ಇನ್ನು ಮುಂದೆ ಅತ್ತೆ ಸೊಸೆ ಮಧ್ಯೆ ಯಾರಿಗೂ ಪ್ರವೇಶ ಇಲ್ಲ. ಈಟ್ ದಿನ ನನ್ನ ಮಗ ಯಾವುದೋ ತ್ಯಪ್ ಹುಡುಗಿನ ನನ್ನ ಮನೆಗೆ ಸೊಸೆಯ ಕರ್ಕೊಂಬಂದ್ಬಿಟ್ಟ ಅಂತ ನನ್ನ ಮನಸ್ಸಿನಾಗೆ ಸ್ಯಾನಕ್ಕೆ ಹೊರಗಿತ್ತು. ಆದ್ರೆ ಇವತ್ತು ಮನಸ್ಪೂರ್ವಕವಾಗಿ ಹೇಳ್ತೀವಿ, ಸ್ನೇಹ ನೀನು ಈ ಮನೆಗೆ ಸೊಸೆ, ಈ ಬಂಗಾರಮ್ಮಂಗ್ ಸೊಸೆ ಅಂತ ಒಪ್ಕೊತಾ ಇದ್ದೀನಿ. ಅತ್ತೆ, ಅಪ್ಪಯ್ಯ ಒಳ್ಳೇದಾಗಲಪ್ಪ ದೊರೆ. ಇಬ್ರು ಸಂದಾಕಿರಿ.
ಸ್ನೇಹ